ನಾನೀನೆಂಬುದು ಬಿಡಿರಿ, ಜ್ಞಾನಿಗಳೊಡನಾಡಿರಿ. ಇವತ್ತು ಜಗತ್ತಿನಲ್ಲಿ ಅನೇಕ ರೂಪದ ಭೇದಗಳಿದ್ದಾವೆ. ನಾನು ನೀನು ಅನ್ನುವಂತಹ ಭೇದಗಳಲ್ಲಿ ಮುಳುಗಿ ನಮ್ಮ ಇರುವಂತಹ ಅಸ್ತಿತ್ವದ ಅನುಭವ ಮಾಡ್ತಾ ಇಲ್ಲ, ಅಸ್ತಿತ್ವದ ಬೆಲೆಯನ್ನು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾನು ನೀನು ಅನ್ನುವಂಥದ್ದನ್ನು ಬಿಟ್ಟು ಜ್ಞಾನಿಗಳೊಡನಾಡಿರಿ ಅಂತ. ಹೀನ ವಿಷಯದ ಜನ್ಮ ಹಿಂದುಡಿಸಿ ಲಿಂಗಕ್ಕೆ ಮನವೆತ್ತಿ ಬೆಳಗಿರಿ ಅಂತ. ಈ ಎಲ್ಲ ವಿಷಯಗಳು ಯಾವುದು ಅಂದರೆ ಹೀನ ವಿಷಯಗಳು. ನಾನು ನೀನು ಅನ್ನುವಂಥ ಭೇದಗಳು ಹೀನ ವಿಷಯಗಳು. ಹಾಗೂ ಅದರ ಜೊತೆಗೆ ನಮ್ಮೊಳಗಡೆ ಇರುವಂಥ ಕೆಟ್ಟ ಗುಣಗಳು ಕೂಡ ಹೀನ ವಿಷಯಗಳು, ದುಷ್ಟ ಚಟಗಳು ಕೂಡ ಹೀನ ವಿಷಯಗಳು. ಇವೆಲ್ಲವನ್ನು ಬಿಟ್ಟು ಲಿಂಗಕ್ಕೆ ಬೆಳಗಿರಿ. ಲಿಂಗ ಅಂದರೆ ಸರ್ವಶಕ್ತಿವಂತನಾಗಿರುವಂತಹ ಭಗವಂತ, ಜಗದೀಶ್ವರ, ವಿಶ್ವೇಶ್ವರ. ಅವನಿಗೆ ನಮ್ಮ ಮನಸ್ಸನ್ನು ಯಾವಾಗ ಅರ್ಪಿಸ್ತೀವಿ ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆ ಒಂದು ತಿಳುವಳಿಕೆಯನ್ನು ಪರಮಾತ್ಮ ನಮಗೆ ಕೊಡ್ತಾರೆ. ನಾವು ಇವತ್ತಿನ ದಿವಸ ಇದನ್ನೇ ತಿಳ್ಕೊಳ್ಬೇಕಾಗಿದೆ. ನಾನೊಂದು ಚೈತನ್ಯ ಶಕ್ತಿ, ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪನಾಗಿದ್ದೇನೆ. ನನ್ನ ತಂದೆನೂ ಕೂಡ ಚೈತನ್ಯ ಶಕ್ತಿ, ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪ ಆಗಿದ್ದಾರೆ. ನಾವೆಲ್ಲ ಸಹೋದರ ಆತ್ಮಗಳು. ಅವರು ನಮ್ಮೆಲ್ಲರಿಗೂ ತಂದೆ. ಅದಕ್ಕೆ ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳ್ತೀವಿ. ನಮ್ಮೆಲ್ಲರದು ಮನೆ ಒಂದೇ, ಮನಸ್ಸು ಒಂದೇ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ತತ್ವಗಳು ಕೂಡ ಒಂದೇ. ಜಗತ್ತಿನಲ್ಲಿರುವಂತಹ ತತ್ವಗಳು ಯಾರಿಗಾದ್ರೂ ಏನಾದರೂ ಬೇರೆ ಬೇರೆ ಇದ್ದಾವೆ ಅಂದರೆ ಉಸಿರಾಡಿಸೋದಕ್ಕೆ ಗಾಳಿ ಒಂದೇ, ಕುಡಿಯೋದಕ್ಕೆ ನೀರು ಒಂದೇ, ಬದುಕೋದಕ್ಕೆ ಭೂಮಿ ಒಂದೇ. ಪ್ರತಿಯೊಂದು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರಿಗೂ ಒಂದೇ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಒಂದೇ ತತ್ವಗಳಿದ್ದಾಗ, ಒಂದೇ ರೂಪದ ತತ್ವಗಳು ಎಲ್ಲರಿಗೂ ಒಂದೇ ಇದ್ದಾಗ ನಾವೆಲ್ಲರೂ ಕೂಡ ಯಾರಿದ್ದೀವಿ ಅಂತಂದರೆ ನಾವು ಒಬ್ಬ ತಂದೆಯ ಮಕ್ಕಳು, ಸಹೋದರ ಇದ್ದೀವಿ. ಈ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಹೇಳಾಗ್ತದೆ ಭಾವೈಕ್ಯತೆ. ಭಾವನೆಯಲ್ಲಿ ಐಕ್ಯತೆ ಬಂದಾಗ ಈ ಭೂಮಿ ಸುಂದರ ಆಗ್ತದೆ, ಸುಂದರ ಸ್ವರ್ಗ ಆಗ್ತದೆ. ಎಲ್ಲರೂ ಇಷ್ಟಪಡೋದು ಏನು ಅಂತಂದರೆ ಶಾಂತಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು. ಅದಕ್ಕೆ ಶಾಂತಿ, ಪ್ರೀತಿ, ಖುಷಿಯಿಂದ ಇರಬೇಕು ಅಂತಂದರೆ ನಮ್ಮ ಭಾವನೆಯಲ್ಲಿ ಐಕ್ಯತೆ ಬರಬೇಕು. ಆ ಭಾವನೆಯಲ್ಲಿ ಐಕ್ಯತೆ ಬಂದಾಗ ಮಾತ್ರ ಈ ಭೂಮಿಗೆ ವಸುದೈವ ಕುಟುಂಬ ಅಂತ ಆಗ್ತದೆ. ಇಲ್ಲ ಅಂತಂದರೆ ಬರೀ ಅದು ಶಬ್ದಗಳಿಗೆ ಶೃಂಗಾರ ಮಾತ್ರ ಆಗ್ತದೆ. ಆದ್ದರಿಂದ ಇವತ್ತು ನಾವು ಈ ಭೂಮಿಯ ಮೇಲೆ ಎಲ್ಲರೂ ಪ್ರೀತಿಯಿಂದ, ಶಾಂತಿಯಿಂದ, ಖುಷಿಯಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಬದುಕಬೇಕಾಗಿರೋದೇ ಎಲ್ಲರದ್ದು ಉದ್ದೇಶ ಇದೆ, ಎಲ್ಲರ ಇಚ್ಛೆ ಇದೆ, ಎಲ್ಲರ ಆಶೆ ಇದೆ. ಅದನ್ನು ನಾವು ಪೂರ್ಣಗೊಳಿಸ್ಕೊಳ್ಬೇಕು ಅಂತಂದರೆ ಆ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ದಿನನಿತ್ಯದ ಕರ್ಮ ವ್ಯವಹಾರಗಳು ನಡಿಬೇಕಾಗಿದೆ. ಅದರ ಜೊತೆಗೆ ಈ ಒಂದು ಬ್ಯಾಂಕನ್ನು ಮತ್ತು ವಿದ್ಯಾದಾನ ಮಾಡುವಂತಹ ವಿದ್ಯಾಸಂಸ್ಥೆಯನ್ನು ತಾವೆಲ್ಲ ನಿರ್ದೇಶಕರು ತಮ್ಮೆಲ್ಲ ನಿರ್ದೇಶನದ ಅನುಸಾರವಾಗಿ ನಡೆಸ್ತಾ ಇದ್ದೀರಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಶಕ್ತಿ ಯಾವುದು, ಶ್ರೇಷ್ಠವಾದಂಥದ್ದು ಯಾವುದು ಅಂತಂದರೆ ಜ್ಞಾನ ಅಂತ ಹೇಳ್ತೀವಿ. ಎಲ್ಲ ಬಲಗಳು ನಾಶ ಆಗಿ ಹೋಗ್ಬೋದು, ಜ್ಞಾನದ ಬಲ ಎಂದೂ ನಾಶ ಆಗುವಂಥದ್ದಲ್ಲ. ಈಗ ಜನ ಬಲ ಇದೆ, ದೇಹದ ಬಲ ಇದೆ, ಬುದ್ಧಿ ಬಲ ಇದೆ, ಅಧಿಕಾರದ ಬಲ ಇದೆ. ಈ ಎಲ್ಲ ಬಲಗಳು ಒಂದಲ್ಲ ಒಂದು ದಿನ ನಶಿಸಿ ಹೋಗ್ಬೋದು. ಆದರೆ ಜ್ಞಾನದ ಬಲ ಎಂದೂ ನಾಶ ಆಗುವಂಥದ್ದಲ್ಲ. ಅಂತಹ ಜ್ಞಾನವನ್ನು ಈ ಭೂಮಿಯ ಮೇಲಿರುವಂತಹ ಸಾಮಾನ್ಯ ಮಕ್ಕಳಿಗೆ, ಸಾಧಾರಣ ಮಕ್ಕಳಿಗೆ ಸಹಜವಾಗಿ ಜ್ಞಾನ ಎಟಕುವಂತೆ ಅಂತಹ ಒಂದು ವ್ಯವಸ್ಥೆಯನ್ನು ತಮ್ಮ ವಿದ್ಯಾಲಯದಲ್ಲಿ ಮಾಡಿದ್ದೀರಿ ಅನ್ನುವಂಥದ್ದು ಸರ್ವವಿದಿತ. ಆದ್ದರಿಂದ ಇಂತಹ ಸೇವೆಯಲ್ಲಿ ತಾವೆಲ್ಲರೂ ತೊಡಗಿದ್ದೀರಿ. ತಮಗೆ ಭಗವಂತ ಇನ್ನೂ ಆಯುಷ್ಯ, ಆರೋಗ್ಯ, ಸಂಪತ್ತು ಹೆಚ್ಚಿಕೊಡಲಿ. ಈ ಒಂದು ಸೇವೆಯನ್ನು ಏನು ಮಾಡ್ತಾ ಇದ್ದೀರಿ ಆ ಸೇವೆ ಇನ್ನೂ ಅಭಿವೃದ್ಧಿ ಆಗ್ತಾ ಇರಲಿ. ಅದರ ಜೊತೆಗೆ ತಾವು ಒಬ್ಬೊಬ್ಬರೊಂದಿಗೆ ಒಬ್ಬೊಬ್ಬರು ಮಧ್ಯ ವಯಸ್ಸಿನವರು ಯುವಕರನ್ನು ಆ್ಯಡ್ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ಮತ್ತೆ ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚು ಬೆಳೀತಾ ಹೋಗ್ತದೆ. ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಬ್ಯಾಂಕ್ ಆಗಲಿ ಬೆಳಿಬೇಕು ಅಂತಂದರೆ ಪ್ರಾರಂಭದಲ್ಲಿ ಸಣ್ಣದೇ ಇರ್ತದೆ. ಅವಾಗ ಸಂಖ್ಯೆ ಹೆಚ್ಚಾಗಬೇಕು ಅಂದರೆ 100 ಸಂಖ್ಯೆ ಬರಬೇಕು ಅಂತಂದರೆ 1ರಿಂದನೇ ಪ್ರಾರಂಭ ಆಗ್ತದೆ. ಹಾಗೆ ಈಗಲೂ ಕೂಡ ಇದು ಸಣ್ಣದಿರ್ಬೋದು, ಆದರೆ ಇದೇ ಸಣ್ಣದಿರುವಂಥದ್ದೇ ಮುಂದೊಂದು ದಿನ ಏನಾಗ್ತದೆ, ದೊಡ್ಡದಾಗ್ತದೆ. ನಾವೆಲ್ಲರೂ ಅದೇ ಒಂದು ಶುಭ ಇಚ್ಛೆಯನ್ನು ಇಡೋಣ.
ಅದ್ರ ಜೊತೆಗೆ ಬ್ಯಾಂಕನ್ನು ಕೂಡ ಉಳಿಬೇಕು, ಬೆಳಿಬೇಕು ಅಂತಂದರೆ ಅದಕ್ಕೆ ಆಧಾರ ಸ್ತಂಭಗಳು ತಾವೆಲ್ಲರೂ ಇದ್ದೀರಿ. ತಮ್ಮ ಆಧಾರದಿಂದಲೇ ಈ ಬ್ಯಾಂಕ್ ಇನ್ನು ಏನಾಗ್ತದೆ, ಬೆಳೀತಾ ಹೋಗ್ತದೆ. ಎಲ್ಲಿ ಸ್ವಚ್ಛತೆ, ಶುದ್ಧತೆ, ವಿಶ್ವಾಸ ಇರ್ತದೋ ಅಲ್ಲಿ ಸಫಲತೆ ಅನ್ನುವಂಥದ್ದು ಸಿಗ್ತದೆ. ಎಲ್ಲಿ ಪ್ರಾಮಾಣಿಕತೆ, ಸ್ವಚ್ಛತೆ, ಶುದ್ಧತೆ ಇರ್ತದೆ. ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೀವಿ, ಅಂಥ ಬ್ಯಾಂಕ್ ಹೋಯ್ತು, ಇಂಥ ಬ್ಯಾಂಕ್ ಹೋಯ್ತು, ಇಷ್ಟು ಲೂಟಿ ಆಯಿತು, ಇಷ್ಟು ನುಕ್ಸಾನ ಆಯಿತು, ಈ ರೀತಿ ಹೆಚ್ಚಾಕಿದ್ರು ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಅದರಲ್ಲಿ ಈ ಬ್ಯಾಂಕ್ ಸಣ್ಣದೇ ಇದ್ದರೂ ಕೂಡ ಇಲ್ಲಿ ವಿಶ್ವಾಸ ಅನ್ನುವಂಥದ್ದು ಮುಖ್ಯವಾದಂಥದ್ದು. ಸತ್ಯತೆ, ಸ್ವಚ್ಛತೆ, ಪ್ರಾಮಾಣಿಕತೆ ಅನ್ನುವಂಥದ್ದು ಮುಖ್ಯವಾದಂಥದ್ದು. ಆ ಸತ್ಯತೆ, ಸ್ವಚ್ಛತೆ, ಪ್ರಾಮಾಣಿಕತೆ ಇದ್ದಾಗ ತಾವೆಲ್ಲರೂ ನಾವು ನೋಡ್ತೀವಿ, ಎಲ್ಲರೂ ಏನು ನಿರ್ದೇಶಕರಿದ್ದೀರಿ, ತಾವೆಲ್ಲರೂ ಸ್ವಚ್ಛ, ಶುದ್ಧ, ಪ್ರಾಮಾಣಿಕ ಸ್ವಭಾವದವರು ಇದ್ದೀರಿ. ಇದು ಸಣ್ಣದೇ ಇರ್ಬೋದು, ಸಣ್ಣದೇ ಇರಲಿ, ಬೆಳೆದು ದೊಡ್ಡದಾಗ್ತದೆ. ಆದರೆ ಧನ ಸಂಪತ್ತು ಗಳಿಕೆಯಲ್ಲಿ ದೊಡ್ಡದು ಸಾವಕಾಶ ಆಗ್ಬೋದು. ಯಾಕಂದರೆ ಎಲ್ಲಿ ಸತ್ಯತೆ, ಸ್ವಚ್ಛತೆ ಇರ್ತದೆ ಅದು ಬೆಳಿಬೇಕು ಅಂತಂದರೆ ಸಮಯ ಹಿಡಿತದೆ, ಆದರೆ ಕೊನೆವರೆಗೆ ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲಿ ಕಲಬೆರಕೆ ಇರ್ತದೆ, ಮೋಸ ವಂಚನೆ ಇರ್ತದೆ, ಅದು ಬಹುಕಾಲ ರೂಪದಲ್ಲಿ ದೊಡ್ಡದು ಕಾಣ್ಬೋದು, ಆದರೆ ಕೊನೆಗೇನಾಗ್ತದೆ, ಅದು ಅಂತ್ಯ ಕಾಣ್ತದೆ. ಅದಕ್ಕೆ ಯಾವಾಗ ಗಟ್ಟಿಯಾಗಿ ಉಳಿಬೇಕು ಅಂತಂದರೆ ತಮ್ಮೆಲ್ಲರಿಂದ ಸಾಧ್ಯ ಆಗ್ತದೆ. ತಾವೆಲ್ಲರೂ ಈ ಒಂದು ಬ್ಯಾಂಕಿನ ಮೂಲಕ ಈ ಸೇವೆಯನ್ನು ಮಾಡ್ತಾ ಇದ್ದೀರಿ, ಇದು ಗಟ್ಟಿ ಆಗ್ತದೆ. ಆಮೇಲೆ ಇನ್ನೂ ಬೆಳೀತಾ ಹೋಗ್ತದೆ. ಆ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಯೋಗ ಇದೆ. ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳ್ತೇವೆ. ಅದೇ ರೀತಿ ಸರ್ವರ ಸಹಯೋಗದಿಂದ ಯಾವುದೇ ಕಾರ್ಯ ಆಗಲಿ ಆ ಕಾರ್ಯ ಸಫಲ ಆಗ್ತದೆ, ಅದು ಸಹಯೋಗ ಸಿಗ್ತದೆ. ಆಗೋದ್ರ ಜೊತೆಗೆ ಇನ್ನೊಂದು ತಮ್ಮೆಲ್ಲರನ್ನು ನೋಡಿದಾಗ ಒಂದು ವಿಷಯ ಅರ್ಥ ಆಗ್ತದೆ. ಇಲ್ಲಿ ಯಾರೇ ಆಗಲಿ ಪದವಿಗಳಿಗೆ ಅಥವಾ ಸ್ಥಾನಮಾನಕ್ಕೆ ಬಾಯಾರಿರುವಂಥವರು ಇಲ್ಲ. ಎಲ್ಲಿ ಸ್ಥಾನಮಾನದ ಹಸಿವಿಲ್ಲವೋ ಆ ಸಂಸ್ಥೆ ಏನಾಗ್ತದೆ, ನಿಧಾನವಾಗಿ ಮುಂದುವರೆದ್ರೂ ಕೂಡ ಒಂದಿನ ದೊಡ್ಡ ಒಂದು ಹೆಸರು ಪಡೆಯುವಂತಹ ಸಂಸ್ಥೆ ಆಗೋದಕ್ಕೆ ಸಂದೇಹನೇ ಇಲ್ಲ. ಅದಕ್ಕೆ ತಮ್ಮೆಲ್ಲರನ್ನು ನೋಡಿದಾಗ ಇದೇ ಅನುಭವ ಆಗ್ತದೆ. ತಮ್ಮೆಲ್ಲರಲ್ಲಿ ಮಾನ, ಶಾನ, ಅಧಿಕಾರ, ಅಂತಸ್ತು ಅದಕ್ಕೆ ಯಾರೂ ಬೇಕು ಅಂತ ಬಡ್ದಾಡುವಂಥವರು ಇಲ್ಲ. ಅಂದಾಗ ಈ ಸಂಸ್ಥೆ ಸಹಜವಾಗಿ ಏನಾಗ್ತದೆ, ಇನ್ನೂ ಹೆಚ್ಚು ಬೆಳೀತದೆ. ಅದರ ಜೊತೆಗೆ ಪರಮಾತ್ಮನು ತಿಳಿಸ್ಕೊಡುವಂಥ ಮುಖ್ಯವಾದಂಥ ವಿಚಾರ ಅಂತಂದರೆ ಈ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡೋದಕ್ಕೆ ನಮ್ಮ ಸಮಯವನ್ನು ಕೊಡಬೇಕಾಗಿದೆ. 24 ಗಂಟೆ ಪರಮಾತ್ಮ ನಮಗೆ ಕೊಟ್ಟಾನೆ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ನಾವು ಭಗವಂತನ ನೆನಪಿಗಾಗಿ, ಪರಮಾತ್ಮನ ನೆನಪು ಅಂತಂದರೆ ಪುಣ್ಯದ ಗಳಿಕೆಗಾಗಿ ನಾವು ಸಮಯವನ್ನು ಕೊಟ್ಟಾಗ ನಮ್ಮ ಜೀವನ ಸುಂದರ ಆಗ್ತದೆ. ಆದ್ದರಿಂದ ನಾವು ಒಳ್ಳೆಯ ವಿಚಾರಗಳನ್ನು ಕೇಳೋದೇ ಇರ್ಬೋದು, ಒಳ್ಳೆಯ ವಿಚಾರಗಳನ್ನ ಹೇಳೋದೇ ಇರ್ಬೋದು, ಒಳ್ಳೆಯ ವಿಚಾರವನ್ನು ಓದುವುದೇ ಇರ್ಬೋದು, ಬರೆಯುವುದೇ ಯಾವುದಾದ್ರೂ ರೂಪದಲ್ಲಿ. ಯಾವ ರೀತಿ ಇಡೀ ದಿನದಲ್ಲಿ ದೇಹಕ್ಕೆ 3 ಹೊತ್ತು ಊಟ ಹಾಕ್ತೀವಿ, ಹಾಗೆ ಮನಸ್ಸಿಗೂ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕುವಂಥ ವ್ಯವಸ್ಥೆಯನ್ನು ಅನಿವಾರ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ನಮ್ಮ ದಿನಚರಿಯಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಚಾರಗಳನ್ನು ಅಳವಡಿಸಿಕೊಂಡದ್ದೇ ಆದರೆ ನಾವು ಕೂಡ ಶಾಂತಿ, ನೆಮ್ಮದಿ, ಸುಖಿಯಾಗಿರೋದಕ್ಕೆ ಸಾಧ್ಯ ಆಗ್ತದೆ. ಹಾಗೂ ನಮ್ಮ ಜೊತೆಗೆ ನಮ್ಮ ಮನೆ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ. ಪರಮಾತ್ಮನನ್ನು ನೆನಪು ಮಾಡಬೇಕು ಅಂತಂದರೆ ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ನಾನೀ ಭೂಮಿ ಮೇಲೆ ಬಂದು ಮಾಡಬೇಕಾಗಿರೋದೇನು, ನನ್ನ ಜೊತೆಗೆ ತಗೊಂಡು ಹೋಗೋದು ಏನು ಅನ್ನುವಂಥ ಅರಿವು ನಮಗೆ ಬೇಕು. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡ್ತಾರೆ, ನಾನು ಯಾರು ಅಂದರೆ ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ. ನಾವೆಲ್ಲರೂ ದೇಹಗಳು ಬೇರೆ ಇರ್ಬೋದು, ಜಾತಿ ಮತ ಪಂಥ ಧರ್ಮಗಳ ಬೇರೆ ಇರ್ಬೋದು, ನಮ್ಮ ಆಚಾರ ವಿಚಾರಗಳ ಬೇರೆ ಇರ್ಬೋದು, ನಮ್ಮ ಉಡುಗೆ ತೊಡುಗೆಗಳ ಬೇರೆ ಇರ್ಬೋದು. ಆದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಎಲ್ಲರ ದೇಹದಲ್ಲಿ ಒಂದೇ ರೂಪದಲ್ಲಿದೆ. ಅದಕ್ಕೆ ಹೇಳಾಗ್ತದೆ, ಭ್ರುಕುಟಿಗೆ ಬೀಚ್ ಮೇ ಚಮಕ್ತಾ ಹುವಾ ಅಜಬ್ ಸಿತಾರ. ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇರುವಂತಹ ಅದ್ಭುತ ನಕ್ಷತ್ರ ನಾವಾಗಿದ್ದೀವಿ. ಈ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ಸೃಷ್ಟಿ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ.
ನಮ್ಮ ಆತ್ಮದ ಮೂಲ ಗುಣಗಳು ಅಂತಂದರೆ ಶಾಂತಿ, ಪ್ರೀತಿ, ಆನಂದ, ಸುಖ, ನೆಮ್ಮದಿ, ತೃಪ್ತಿ, ಪವಿತ್ರತೆ ಇವು ನಮ್ಮ ಆತ್ಮದ ಮೂಲ ಗುಣಗಳು. ಯಾವಾಗ ನಾನು ಆತ್ಮ ಶಾಂತ ಸ್ವರೂಪ ಇದ್ದೇನೆ ಅನ್ನುವಂಥ ಸ್ಮೃತಿಯಲ್ಲಿರುವಂಥ ಅಭ್ಯಾಸವನ್ನು ಮಾಡ್ತೇವೋ ಆಗ ಶಾಂತಿಯ ಗುಣ ಶಕ್ತಿಯ ರೂಪದಲ್ಲಿ ನಮ್ಮಲ್ಲಿ ಜಾಗೃತ ಆಗ್ತದೆ. ಆಮೇಲೆ ಇದು ದೇಹ ವಿನಾಶಿ, ಆತ್ಮ ಅವಿನಾಶಿ. ಅವಿನಾಶಿಯಾಗಿರುವಂಥ ಆತ್ಮ ಈ ದೇಹವನ್ನು ಪಾತ್ರ ಮಾಡ್ತದೆ. ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ಮುಪ್ಪಾವಸ್ಥೆಯಲ್ಲಿ ಬರ್ತೀವಿ. ಅವಾಗ ಮುಪ್ಪಾವಸ್ಥೆಯಲ್ಲಿ ಬಂದಾಗ ಈ ದೇಹ ಕೃಶ ಆಗ್ತದೆ. ನಂತರದಲ್ಲಿ ಈ ದೇಹ ನಮಗೆ ಕೆಲಸ ಮಾಡೋದಕ್ಕೆ ಯೋಗ್ಯ ಇಲ್ಲ. ಸಂಪೂರ್ಣ ಕೃಷಿ ಆದಾಗ ಆತ್ಮ ಏನು ಮಾಡ್ತದೆ, ಈ ದೇಹವನ್ನು ತ್ಯಜಿಸ್ತದೆ, ಮತ್ತೊಂದು ತಾಯಿ ಗರ್ಭದಲ್ಲಿ ಪ್ರವೇಶ ಆಗ್ತದೆ, ಮತ್ತೊಂದು ಕಡೆಗೆ ಜನ್ಮ ಪಡಿತೀವಿ. ಆದರೆ ನಾವು ಶ್ರೇಷ್ಠ ಜನ್ಮವನ್ನು ಪಡಿಬೇಕು, ವರ್ತಮಾನ, ಭೂತ, ಭವಿಷ್ಯ ಮೂರೂ ಕಾಲದಲ್ಲಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಒಳಗಡೆ ದೈವಿ ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ದೈವಿ ಸಂಸ್ಕಾರಗಳನ್ನು ಅಳವಡಿಸ್ಕೊಳ್ಬೇಕು. ಆಗ ವರ್ತಮಾನ, ಭೂತ, ಭವಿಷ್ಯ ಮೂರೂ ಕಾಲದಲ್ಲಿ ನಮ್ಮ ಜೀವನ ಸುಂದರ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಇದನ್ನೇ ತಿಳ್ಕೊಳ್ಬೇಕು, ನಾವು ಚೈತನ್ಯ ಶಕ್ತಿ ಆತ್ಮ ಇದ್ದೇವೆ. ಜೊತೆಗೆ ನಮ್ಮೆಲ್ಲರ ತಂದೆಯ ಜಗದೀಶ್ವರನೂ ಕೂಡ ಚೈತನ್ಯ ಶಕ್ತಿ, ನಿರಾಕಾರಿ, ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮ ಒಬ್ಬಾತನೇ ಇದ್ದಾರೆ. ಅವನಿಗೆ ಗುಣಗಳಿಂದ ಮಹಿಮೆ ಮಾಡ್ತೀವಿ. ಶಾಂತಿ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಅಂತ. ಅದಕ್ಕೆ ಆ ಗುಣಗಳನ್ನು ಮಹಿಮೆ ಮಾಡೋದ್ರ ಜೊತೆಗೆ ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ, ಅವನೇ ನನ್ನ ಶಿಕ್ಷಕ, ಅವನೇ ನನ್ನ ಸದ್ಗುರು ಅನ್ನುವಂಥ ಸಂಬಂಧಗಳಲ್ಲಿ ನಾವು ಪರಮಾತ್ಮನ ಜೊತೆಗೆ ಅನುಭವ ಮಾಡಿ ಪರಮಾತ್ಮನನ್ನು ನೆನಪು ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹಾಗೂ ನಾವು ಒಂದು ಮನೆಯಿಂದ ಬಂದು ಸೃಷ್ಟಿಯ ಮೇಲೆ ಪಾತ್ರ ಮಾಡ್ತಾ ಇದ್ದೀವಿ. ಪಾತ್ರ ಮಾಡಿ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂಥದ್ದು ಏನು ಅಂತಂದರೆ ನಾವು ಮಾಡಿರುವಂತಹ ಪುಣ್ಯದ ಶ್ರೇಷ್ಠ ಕರ್ಮದ ಫಲ, ಪುಣ್ಯದ ಗಳಿಕೆ. ಆದ್ದರಿಂದ ನಾವು ಹೇಳ್ತೇವೆ, ನದಿಯು ತನ್ನ ನೀರು ತಾನು ಕುಡಿಯದು, ಮರವು ತನ್ನ ಫಲವು ತಾನು ತಿನ್ನದು, ಬಳ್ಳಿ ತನ್ನ ಹೂವು ತಾನು ಮುಡಿಯದು, ಹಸುವು ತನ್ನ ಸುದೆಯ ತಾನು ಕುಡಿಯದು. ಇವೆಲ್ಲವೂ ಯಾರಿಗಾಗಿದ್ದಾವೆ ಅಂತಂದರೆ ನಮಗಾಗಿದ್ದಾವೆ. ಹಾಗೆ ನಾವು ಕೂಡ ಯಾರಿಗಾಗಿರಬೇಕು ಅಂತಂದರೆ ಎಲ್ಲರಿಗಾಗಿ ಇರಬೇಕು. ಅದಕ್ಕೆ ಇವತ್ತು ತಾವೆಲ್ಲರೂ ರಿಟೈರ್ ಆಗೈತೀರಿ, ಸುಮ್ಮ ಆರಾಮ ಮನೆಯೊಳಗೆ ಕೂತ್ಕೊಂಡು ಸುಮ್ಮ ಊಟ ಮಾಡ್ಕೊಂಡು ಕೂಡಬಾರ್ದಾಯ್ತು, ಎಲ್ಲ ಗದ್ದ ಯಾಕೆ ಬೇಕು ಅಂತ ತಮ್ಮ ಮಕ್ಕಳು, ತಮ್ಮ ಪತ್ನಿ ಹೇಳ್ತಿರ್ಬೋದು. ಆದರೂ ಕೂಡ ಈ ಒಂದು ಸೇವೆ ಮಾಡ್ತಾ ಇದ್ದೀರಿ. ಯಾಕೆ ಅಂತಂದರೆ ನಮಗೆ ಭಗವಂತ ಕೊಟ್ಟಿರುವಂಥ ಶಕ್ತಿಯನ್ನು ಎಲ್ಲರಿಗೂ ಕೊಟ್ಟು ಪುಣ್ಯದ ಗಳಿಕೆ ಮಾಡ್ಕೊಳ್ಬೇಕು ಅನ್ನೋಂಥ ಸದುದ್ದೇಶ ನಮ್ಮೆಲ್ಲರದು ಆಗಿದೆ. ಇಂತಹ ಸದುದ್ದೇಶದಿಂದ ಇಂತಹ ಮಹಾನ್ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ ಅಂತಂದರೆ ನಿಜವಾಗಿಯೂ ತಾವು ಪುಣ್ಯದ ಗಳಿಕೆಯಲ್ಲಿ ತೊಡಗಿದ್ದೀರಿ. ತಮ್ಮ ಜೊತೆಗೆ ಎಲ್ಲರಿಗೂ ಕೂಡ ಅದೇ ಒಂದು ನಿರ್ದೇಶನ, ಮಾರ್ಗದರ್ಶನವನ್ನು ಮಾಡ್ತಾ ಅನ್ಯರ ಜೀವನನೂ ಕೂಡ ಸುಂದರ ಸುಖಮಯ ಆಗಲಿ ಅನ್ನುವಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನಾನು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ, ತಾವೆಲ್ಲರೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬನ್ನಿರಿ, ತಮ್ಮ ಸಮಯದ ಉಪಯೋಗವನ್ನು ಮಾಡಿಕೊಳ್ಳಿರಿ, ಭಗವಂತನನ್ನು ನೆನಪು ಮಾಡುವಂಥ ವಿಧಿವಿಧಾನವನ್ನು ಅರಿತುಕೊಳ್ಳಿರಿ. ಇನ್ನೂ ತಾವು ತಮ್ಮಲ್ಲಿರುವಂತಹ ಶಕ್ತಿಯನ್ನು ನೂರ್ಮಡಿಗೊಳಿಸಿಕೊಳ್ಳಿರಿ. ಯಾಕಂದರೆ ಎಲ್ಲರೂ ಹೇಳ್ತಾರೆ, ಹಿರಿಯರ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ ಬೇಕು ಅಂತ. ತಾವು ಯಾರು ಅಂದರೆ ಆಶೀರ್ವಾದದ ಖನಿಜಗಳು, ಆಶೀರ್ವಾದದ ಖಜಾನೆಗಳು. ಅದಕ್ಕೆ ಜಗತ್ತಿನ ಎಲ್ಲ ಜನರಿಗೆ ಆಶೀರ್ವಾದವನ್ನು ಕೊಡುವಂತಹ ಉನ್ನತ ಸ್ಥಾನದಲ್ಲಿದ್ದೀರಿ, ಪರಿಪಕ್ವ ಅವಸ್ಥೆಯಲ್ಲಿದ್ದೀರಿ, ವಯಸ್ಸಿನಿಂದಲೂ ಕೂಡ ವೃದ್ಧರಿದ್ದೀರಿ, ಜ್ಞಾನದಿಂದಲೂ ವೃದ್ಧರಿದ್ದೀರಿ. ತಾವು ಎಂಥವ್ರು ಅಂತಂದರೆ, ಯಾವ ರೀತಿ ಒಂದು ಆಲದ ಮರ ಇರ್ತದೆ, ಆಲದ ಮರದ ಎದುರ ಕೆಳಗಡೆ ಯಾರು ಕುಂತ್ರೂ ಎಲ್ಲರಿಗೂ ನೆರಳು ಕೊಡ್ತದೆ. ಹಾಗೆ ತಮ್ಮ ಅನುಭವದಿಂದ, ತಮ್ಮಲ್ಲಿರುವಂತಹ ಜ್ಞಾನದ ಬಲದಿಂದ ಎಲ್ಲರಿಗೂ ಎಲ್ಲವನ್ನು ಕೊಡುವಂತಹ ಅವಸ್ಥೆಯಲ್ಲಿ ತಾವಿದ್ದೀರಿ. ಅದನ್ನು ಪರಮಾತ್ಮನ ನೆನಪಿನಿಂದ ಇನ್ನೂ ಹೆಚ್ಚಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು, ಈ ಒಂದು ಗಣಕಯಂತ್ರದ ಉದ್ಘಾಟನೆಯ ಸಮಯದಲ್ಲಿ ನನ್ನನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ಒಬ್ಬ ಪ್ರತಿನಿಧಿಯಾಗಿ ಕರೆದು
ಈ ಒಂದು ತಮ್ಮ ಎದುರುಗಡೆ ನಾನು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಅವಕಾಶವನ್ನು ಕೊಟ್ಟಿರುವುದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ವಂದನೆಗಳನ್ನು ಅರ್ಪಿಸ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.